ಮಕ್ಕಳು ಕುಡಿಯೋ ಹಾಲಿಗೂ ವಿಷ ಬೆರೆಸಿದ್ದ ಬೆರಕೆ ಗಿರಾಕಿಯನ್ನ ಹೆಡೆಮುರಿ ಕಟ್ಟಿದ ಕೋಲಾರ ಪೊಲೀಸರು. ಹೌದು, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಸವಟೂರು ಗ್ರಾಮದ ನರೇಶ್ ರೆಡ್ಡಿ ಎಂಬ ಕಲಬೆರಕೆ ಗಿರಾಕಿಗೆ ಹಣದ ಹುಚ್ಚು ಅದ್ಯಾವ ಮಟ್ಟಿಗೆ ಅಂಟಿಕೊಂಡಿದೆ ಅಂದ್ರೆ ಕೆಮಿಕಲ್ ಬಳಸಿ ಹಾಲು ತಯಾರು ಮಾಡಿ ಹಾಲಿನ ಡೈರಿಗೆ ಮಾರುತ್ತಿದ್ದ ಖತರ್ನಾಕ್ ಈತ. ಇನ್ನು ಈತ ನಕಲಿ ಹಾಲನ್ನ ತಯಾರು ಮಾಡುತ್ತಿದ್ದ ಮನೆ ಮೇಲೆ ಪೊಲೀಸರು ಹಾಗೂ ಆಹಾರ ನಿರೀಕ್ಷಕ ಅಧಿಕಾರಿಗಳ ದಾಳಿ ಮಾಡಿ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಆಂಧ್ರದ ತಿರುಮಲ ಹಾಲು ಡೈರಿಗೆ ಹಾಲು ಸರಬರಾಜು ಮಾಡುತ್ತಿದ್ದ ನರೇಶ್ ರೆಡ್ಡಿ ಎಂಬ ವ್ಯಕ್ತಿ ಕೆಮಿಕಲ್ ಬಳಸಿ ಹಾಲು ತಯಾರು ಮಾಡುತ್ತಿದ್ದ. ಇನ್ನು ಈತನ ಮೇಲೆ ಮುಳಬಾಗಿಲು ಡಿವೈಎಸ್ಪಿ ನಂದಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿ ಹಾಲು ತಯಾರಿಕೆಗೆ ಬಳಸುತ್ತಿದ್ದ ಕೆಮಿಕಲ್ ಪೌಡರ್, ಹಾಲು ಹಾಗೂ ಉಪಕರಣಗಳ ಮತ್ತು ಹಾಲು ರವಾನೆಗೆ ಬಳಸುತ್ತಿದ್ದ ಮಿನಿ ಟ್ಯಾಂಕರ್ 4 ಕ್ಯಾನ್ ಹಾಲು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಹಾಲಿನ ಮಾದರಿ ಸಂಗ್ರಹಿಸಿದ ಆಹಾರ ನಿರೀಕ್ಷಕ ಅಧಿಕಾರಿಗಳು ಅದರ ಪರಿಶೀಲನೆಗಾಗಿ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಸದ್ಯ ಕೋಲಾರದ ನಂಗಲಿ ಪೊಲೀಸರು ಮನೆ ಮಾಲೀಕ ನರೇಶ್ ರೆಡ್ಡಿ ಸೇರಿ 3 ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ನಾನು ಮಿಕ್ಸ್ ಮಾಡ್ತೀನಿ, ಬರೀ ಎಷ್ಟು ಬೇಕಾದ್ರೆ ಅಷ್ಟು ಎತ್ಕೊಬೋದು. ಇಷ್ಟೇ ಸರ್. ಸಾಲ್ಟ್ ಹಾಕ್ತಾರೆ ಇದಕ್ಕೆ. ಎಂತ ಸಾವಿರ ಸಾಲ್ಟು? ಅದೇ ಡಿಗ್ರಿ ಡಿಗ್ರಿ ಇದೇ ಭಾಗ ಸಾಲ್ಟ್ ಹಾಕ್ಬೇಕು. ಇಷ್ಟೇನಾ ನೀರು? ಅರ್ಧ ಲೀಟರ್ 1 ಲೀಟರ್. ಹಾಂ, ಡಿಗ್ರಿ ಕೇಳ, ಇನ್ನೊಂದು ಡಿಗ್ರಿ ಕೊಡಿ. ಇಲ್ಲೇ ಇದೆಯಾ? ನೋಡಿ, ಪೈಪ್ ಹಾಕಿಲ್ಲ ಅಂದ್ರೆ ನೀರು ನೋಡಿ ಪತ್ತಂತ ತೆಗೆದ ಸಾಕು. ಸರ್ ಅವ್ರ ಕಡೆ ಡಿಗ್ರಿ ಕೊಡು. ಹೊರಗಡೆ ಇಕ್ಕೋ ಅಲ್ಲಿ ಇದು ಮೇಲಕ್ಕೆ ಡಿಗ್ರಿ ನೋಡ್ದೇನಪ್ಪ ಎಲ್ಲಿಗೆ ಬರ್ತಾ ಇದೆ ಡಿಗ್ರಿ ನೋಡಿದೆ ಮುಣಗ್ತಾನೆ ಇಲ್ಲ. ನೋಡಿ ಸಾಕೇನು? ಸಾಕು. ಅದೇ ಡಿಗ್ರಿ ಒಳಗಡೆಗೆ ಹೋಗೋಲ್ಲ ಸರ್ ಡಿಗ್ರಿ? ಇವಾಗ ಹೋಗಿದೆ ನೋಡಿ, ಇನ್ನೂ ಅಟ್ಬೋದು ನೀರು ಅಲ್ಲಿಗೆ. ಅಲ್ಲ ನಾವು ಇದೆ ನೋಡಿ ಸರ್ ಡಿಗ್ರಿ ಎಲ್ಲಿ ನಿಂತಿದ್ದಾರೆ. 1 ನಿಮಿಷ ನೀನೇನು ಮಾಡಿದೆ ಮಾಡಪ್ಪ. ಅವಾಗ ಮಾಡಿದೆ ಸರ್. ವಿಡಿಯೋ ರೆಡಿ ಟು ಕನ್ಸ್ಯೂಮ್ ಏನಕ್ಕೆ ಮಿಕ್ಸ್ ಮಾಡ್ತಾರೆ? ಅದೇ ಪೌಡ್ರ್ ಉಪ್ಪು ಮಿಕ್ಸ್ ಮಾಡಿ ಉಪ್ಪು ಮಿಕ್ಸ್ ಮಾಡ್ತೀನಿ ನೀನು. ಎಷ್ಟು ಕೊಡ್ತಾರೆ ಲೀಟ್ರ್ ಇದಕ್ಕೆ? 32-33 ರೂಪಾಯಿ ಮೇಲೆ. ಎಷ್ಟು ವರ್ಷದ ಮಾಡ್ತಾ ಇದ್ದೀರಿ ಇದು? ಅಲ್ಲ, ಇದು ಡೈರಿ ಕಳಿಸ್ತಾರೆ ನೀವು? 1 ವರ್ಷ. 1 ವರ್ಷದಿಂದ ಇದೇ ಥರ ಪೌಡರ್ ಮಾಡಿ ಕಳಿಸ್ತೀರಿ? ಇದು ಒಂದು 6 ತಿಂಗಳಿಂದ. ಹೌದಾ? ಲಾಸ್ಟ್ ಟೈಮ್ ಡೈಲಿ ಎಷ್ಟು ಕಳಿಸ್ತೀರಾ? 150. ಅದೇ ಇದು ಪ್ಲಸ್ ಆಗಿಲ್ಲ ನೋಡಿ ಸರಿಯಾಗಿ. ಎಷ್ಟು ಕಳಿಸ್ತೀರಾ ಡೈಲಿ? 150. 150 ಲೀಟ್ರಾ? 150 ಲೀಟ್ರು ಉಜ್ಕೊಳ್ಳೋದಿ, ಕೈಗೆ ಉಜ್ಕೊಳ್ಳಿ, ತೊಳ್ಕೊಡು. 1 ಲೀಟ್ರಿಗೆ ಎಷ್ಟು ಮಿಕ್ಸ್ ಮಾಡ್ತೀರಾ ಅಣ್ಣ? 1 ಲೀಟ್ರಿಗೆ ಅಂದರೆ ಬರಲ್ಲ, 1 ಕ್ಯಾನ್ಗೆ ಅಂದರೆ ಒಂದು 4ರಿಂದ 5 ಕ್ಯಾನ್. ಹೌದಾ? 4ರಿಂದ 5 kg. ನಾವು ಮೂಟೆ ಎಲ್ಲಿಂದ ತರಿಸ್ತೀವಿ ಸರ್ ನೀವು? ಅದು ಹೇಳ್ಬೋದು, ಅದು ಬೇರೆ ಹೋಗ್ತಿರ್ತಾರೆ ಸರ್. ಎಷ್ಟು ಮೂಟೆ ಅದನ್ನು? 4600, 4700 ಆಲ್ ರೇಟ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಎಷ್ಟು ಕ್ಯಾನ್ ಆಗ್ಬೋದು ಒಂದು ಮೂಟೆಯಲ್ಲಿ? 4 ಕ್ಯಾನ್ ಆಗುತ್ತೆ ಸರ್. 450 ಕ್ಯಾನ್ ಒಂದು ಮೂಟೆ. ಇಲ್ಲೊಂದು 5 ಕ್ಯಾನ್ ಕೂಡ ಆಗುತ್ತೆ. ಇಲ್ಲಿ ಯಾರು ತೊಗೊಂಡೋಗಲ್ಲ ಈ ಥರ ಹಾಲು? ಇಲ್ಲ.
ನೀವು ಒಬ್ಬರೇ ಮಾಡ್ತಿರೋದು ನೀವು ಯಾರಿಗಾನ ಕೊಡ್ತೀರಾ ನೀವು? ಹೌದಾ? ಲೋಕಲ್ ಅಥಾರಿಟಿನೂ ಇಲ್ಲ, ನಮ್ಮ FSS ಕಡೆಯಿಂದ ಇಲ್ಲ. ಬಟ್ ಇಲ್ಲಿ ಲೋಕಲ್ ಊರಲ್ಲಿ ಕಲೆಕ್ಟ್ ಮಾಡೋ ಆಹಾರಕ್ಕೂ ಅವ್ರ ಹತ್ರ ತಿರುಮಲ ಡೈರಿಯಿಂದ ಯಾವುದು ಅದಕ್ಕೆ ಗೊತ್ತಾಗಲಿಲ್ಲ. ಇಲ್ಲ, ಯಾವುದಿಲ್ಲ. ಬಟ್ ಇದು ಅವರು ಬೇರೆಯವ್ರು ಹಾಕ್ಸ್ಕೊಂತ ಏನು ಹೇಳ್ತಾ ಇದ್ದಾರೆ. ಕಲೆಕ್ಟ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ ತಿರುಮಲ ಡೈರಿದು ಹೆಸರಿಟ್ಟಿದ್ದೀನಿ, ಬಟ್ ಅವ್ರ ಹೆಸರು ಕಲೆಕ್ಟ್ ಮಾಡ್ಕೊತೀನಿ. ನಾನು ಕೇಳಿದೆ ಯಾವುದು ಅದಕ್ಕೆ ಪತ್ರ ಇದೆಯಪ್ಪ ಅವ್ರ ಕಡೆಯಿಂದ, ಏನಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಗೆ ಮಾಡ್ತೀರಾ, ಅವ್ರು ಪೇಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ ಎಲ್ಲ ಅವ್ರು ನೋಡ್ಕೊತಾರೆ, ಮಾಡ್ತಾರೆ ಅಂತ ಹೇಳ್ತಾರೆ. ಹಾರಿಗೆ ಉತ್ತರ ಕೊಡ್ತಾರೆ. ಅದು ಬಿಟ್ಟು ನಾನು ಹತ್ರ ಕೇಳಿದೆ, ನಿಮ್ಮ ಹತ್ರ ಏನಾದರೂ FSS ಕಡೆಯಿಂದ ಅಧಿಕೃತ ಅದು ಪರವಾನಗಿ ಪತ್ರ ಇದೆ, ಅದು ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಲೋಕಲ್ ಅಥಾರಿಟಿಯಿಂದ ಅದು ಇಲ್ಲ ಅಂತ ಹೇಳ್ತಾರೆ. ಪೌಡ್ರು ಬೇರೆ ಯಾರು ತಾಲೂಕು ಕಡೆಯಿಂದ ಕೊಡ್ತಾರಂತೆ, ಬಟ್ ಯಾರು ಕೊಡ್ತಾರೆ ಅದು ಹೆಸರಿಲ್ಲ ಅವ್ರ ಹತ್ರ. ಬಿಲ್ ಇದೆ ಅಂದ್ರೆ ಬಿಲ್ಲು ಇಲ್ಲ ಅಂತ ಹೇಳ್ತಾರೆ. ಆ ಪೌಡ್ರನ್ನ ಕಳಿಸಿದ್ವಿ, ಸ್ಯಾಂಪಲ್ ಕಳಿಸಿದ್ವಿ, ರಾಜ್ಯ ಪ್ರಯೋಗಾಲಯಕ್ಕೆ ಆಹಾರ ಪ್ರಯೋಗ ಕಳಿಸಿದ್ವಿ. ಅದು ರಿಪೋರ್ಟ್ ಬಂದ ತಕ್ಷಣ ಆಮೇಲೆ ಗೊತ್ತಾಗುತ್ತೆ.